ಅವಾಗ ಗೋರ್ಮೆಂಟ್ ಯಾರು ನಡ್ಸಕತ್ತಿದ್ರೆ ಅನ್ನೋದು ಗೊತ್ತಿಲ್ಲ. ನಾವು ಯಾವಾಗ 10th ಪಾಸ್ ಆಯ್ಕಟ್ಟ ಸ್ಕೂಲ್ ಲೈಫ್ ಮುಗಿಸಿದ್ವಿ, ಗೋರ್ಮೆಂಟ್ ಒಂದ್ ಅನೌನ್ಸ್ ಮಾಡ್ತ, ಟೀಚರ್ಸ್ ಯಾರು ಸ್ಟೂಡೆಂಟ್ಸ್ ಹೊಡಿಯೋಂಗಿಲ್ಲ. ನಮ್ಮ ಅಕ್ಕನ ಮಗಳ ಸ್ಕೂಲಿಂದ ಒಂದಿನ ಅಳ್ಕೊಂಡ್ ಬಂದ್ಲ, ಕೇಳಿದ್ರ ಟೀಚರ್ ಸ್ಕೋಲ್ಡ್ ಮೀ. ನಾ ಅಂದೆ ಓಹೋ ಬೈದ್ರ ಅಪೀಲ್ ಹಿಂದ ಬಗ್ಗೆ ನೋಡ 4 ಮಾರ್ಕ್ ಕಾಣ್ತಾವ. ಅದು ಬರ್ತ್ ಮಾರ್ಕ್ ಅಲ್ಲ, ನಮ್ಮ ಗಣಿತ ಸರ್ ಉಳ್ಳಾಡ್ಸಿ ಹೊಡೆದಿದ್ರು. ಇವಾಗ ಸ್ಕೂಲ್ಗೆ ಹೋಗೋ ಹುಡುಗರ ತಲೆಗೆಲ್ಲ ಇರೋದು ಒಂದ, ನೀಟಾಗಿ ಸ್ಕೂಲ್ಗೆ ಹೋಗ್ಬೇಕ, ಯೂನಿಫಾರ್ಮ್ ಹಾಕೋಬೇಕ, ಟೀಚರ್ ಕಡೆ ಬೈಸ್ಕೋಬಾರ್ದು, ಹೋಮ್ವರ್ಕ್ ಮಾಡ್ಬೇಕ. ಆದ್ರ ನಮ್ದಂಗಿರ್ಲಿಲ್ಲ. ಸ್ಕೂಲ್ಗೆ ಹೊಂಟಿವಿ ಅಂತಂದ್ರೆ ತಲೆಗ್ ಬರೋದು ಒಂದ, ಬದಿಕೆ ಬಂದ್ರ ಸಾಕು. ಖರೆ ನಾವ್ ಬಾಳ ಕೆಟ್ಟ ಹೊಡಿತಿದ್ರಿ ನಮ್ ಸರ್ ನಮಗ. ನಾವ್ ಸ್ಕೂಲ್ ಕೊಂಡ್ರ ನಮ್ಮ ಮಮ್ಮಿ ಕಾಲು ಮುಗಿದೋಕಿದ್ವಿ, ಹೋಗ್ ಬರ್ತೀನಮ್ಮ. ಒಂದ್ಸಲ ಸ್ಕೂಲ್ ವಿಸಿಟ್ ಕೊಟ್ಟಾಗ ಯಾರೋ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಅಡ್ಮಿಷನ್ ಮಾಡ್ಸಕ್ ಬಂದಿದ್ರ, ಎಷ್ಟ್ ಚಂದ ಹೇಳಕತ್ತಿದ್ರ, ಹಿ ಈಸ್ ವೆರಿ ಸೆನ್ಸಿಟಿವ್, ವೆರಿ ಎಮೋಷನಲ್, ಪ್ಲೀಸ್ ಡೋಂಟ್ ಸ್ಕೋಲ್ಡ್ ಹಿಮ್, ಟೆಲ್ ಹಿಮ್ ವಿತ್ ಲವ್, ಹಿ ವಿಲ್ ಅಂಡರ್ಸ್ಟ್ಯಾಂಡ್. ನಂಗ ನಮ್ಮಪ್ಪ ಅಡ್ಮಿಷನ್ ಮಾಡ್ಸಕ್ ಬಂದಿದ್ ನೆನಪಾಗ್ಬಿಡ್ತ. ಟೀಚರ್ ಏನ್ ಹೇಳ್ಬೇಕ, ಸ್ವಲ್ಪ ಚಂದಾಗ ಕಲಸ್ರಿ, ತಿಳಿಲಿಲ್ಲ ಅಂದ್ರೆ ಅರ್ಥ ಮಾಡ್ಸ್ರಿ, ಅರ್ಥ ಮಾಡ್ಕೋತಾನ. ನಮ್ಮಪ್ಪ ಸೀದಾ ಟೀಚರ್ಗೆ ಅಥಾರಿಟಿ ಕೊಟ್ಬಿಟ್ಟ, ಇವ ನಿಮ್ ಮಗ ಅಂತ ತಿಳ್ಕೊಂಡು ಓದಿರಿ ಈ ಸುಳ ಮಗ್ಗ. ಅಕಸ್ಮಾತ್ ಪೇರೆಂಟ್ಸ್ ಮೀಟಿಂಗ್ ಏನ್ರ ಬಂತು ಅಂದ್ರ ಮುಗಿತ, ನಮ್ಮಪ್ಪ ಮಾಸ್ತರ್ ಆ ಕೊಲ್ಯಾಪ್ ಮಾಡಿ ಹೊಡಿತಿದ್ರೆ ನಾವ್ ಸಾಲಿಗೆ ಎದಕ್ ಹೋಗಿದ್ವಿ ಅನ್ನೋದು ಗೊತ್ತಾಕಿದ್ದಿಲ್ಲ. ಓದಿಸ್ಕೊಳಕ್ ಹೋಗಿದ್ವೋ ಸಾಲಿ ಕಲಿಯಕ್ ಹೋಗಿದ್ವೋ ಅಂತಂದ. ದೇವರಾಣಿಗೂ ಹೇಳ್ತೀನಿ, ನಾವು ಕಲ್ತಿದ್ದಕ್ಕಿಂತ ಜಾಸ್ತಿ ಬರೀ ಓದಿಸ್ಕೊಳ್ಳೋದ ಮಾಡಿವಿ.